ಸಿಲಿಕಾನ್ ಸಿಟಿ ಬೆಂಗಳೂರಿನ ನಿರ್ಜನ ಪ್ರದೇಶವೊಂದರಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿತ್ತು. ಈಗ ವ್ಯಕ್ತಿ ಯಾರು ಅಂಥೇಳಿ ಟ್ರೇಸ್ ಔಟ್ ಮಾಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ವ್ಯಕ್ತಿಯ ಭೀಕರ ಕೊಲೆ ಪ್ರಕರಣ, ಮೃತನ ಚಹರೆಯನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಿಹಾರ ಮೂಲದ ವಿಕಾಸ್ ಕುಮಾರ್ ಕೊಲೆಯಾದಂತಹ ವ್ಯಕ್ತಿ ಅಂಥೇಳಿ ಗುರುತಿಸಲಾಗಿದೆ. ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದಂತೆ ಈ ಮೃತ ವಿಕಾಸ್ ಪರಿಚಯಸ್ಥರಿಂದಲೇ ವಿಕಾಸ್ ಕೊಲೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬೇರೆಡೆ ಕೊಲೆ ಮಾಡಿ ಖಾಲಿ ಜಾಗದಲ್ಲಿ ಬಿಸಾಕಿರುವಂತಹ ಶಂಕೆ. ಸದ್ಯ ಪೀಣ್ಯ ಪೊಲೀಸರಿಂದ ಆರೋಪಿಗಳಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಹಲವು ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಬೆಂಗಳೂರಿನ ನಿರ್ಜನ ಪ್ರದೇಶದಲ್ಲಿ ಅಪರಿಚಿತ ವ್ಯಕ್ತಿಯ ಒಬ್ಬನ ಶವ ಸಿಕ್ಕಿತ್ತು. ಇದು ನ್ಯಾಚುರಲ್ ಡೆತ್ತಾ ಅಥವಾ ಕೊಲೆನಾ ಅನ್ನುವಂತಹ ಅನುಮಾನ, ಗೊಂದಲ ಪೊಲೀಸರಲ್ಲಿತ್ತು. ಕೊನೆಗೂ ಕೂಡ ಗೊಂದಲವನ್ನು ಬಗೆಹರಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದು ಕೊಲೆಯಿಂದಲೇ ವ್ಯಕ್ತಿ ಸಾವನ್ನಪ್ಪಿರೋದು ಅನ್ನೋದನ್ನು ಖಚಿತಪಡಿಸಿಕೊಂಡಿದ್ದಾರೆ. ತದನಂತರ ವ್ಯಕ್ತಿಯ ಹಿನ್ನೆಲೆಯನ್ನು ಕೂಡ ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ವ್ಯಕ್ತಿ ಮೂಲತಃ ಬಿಹಾರದವನು ಅಂತ ಗೊತ್ತಾಗ್ತಾ ಇದೆ. ಈತನ ಹೆಸರು ವಿಕಾಸ್ ಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಕೊಲೆ ಮಾಡಿದ್ಯಾರು, ಎಲ್ಲಿ ಕೊಲೆ ಮಾಡಿದ್ರು, ಯಾಕಾಗಿ ಮಾಡಿದ್ರು, ಕೊಲೆ ಮಾಡಿ ಯಾಕಾಗಿ ಇಲ್ಲಿ ಶವವನ್ನು ತಂದು ಹಾಕಿದ್ರು, ಇವೆಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆ.